ಮತ್ತೇನ್ರಿ ಯಮ ಎಲ್ಲಾರನು ಹಗ್ಗ ಹಚ್ಚಿ ಎಳೆದ ತಂದ ಶಿಕ್ಷೆ ಕೊಡ್ತಾನತ್ರಿ. ಯಮಗ ಹಗ್ಗ ಹಚ್ಚಿ ಎಳೆದ ತಂದವ್ರು ಯಾರು? ಯಮನ ಕೈಕಾಲ ಕಟ್ಟಿ ಒಗದವ್ರು ಯಾರು? ಕೈಕಾಲ ಕಟ್ಟಿರುವಂತ ಕೈಕಾಲ ಬಿಚ್ಚಿಸಿದವ್ರು ಯಾರು ಅಂತ ಕೇಳ್ತಾನ್ರಿ. ನೀ ಕೇಳುದ ತಮ್ಮ ಹೇಳ್ರಿ. ರಾಮಾಯಣ ಒಳಗಿನ ಸುದ್ದಿ ಕೇಳಿ ನನಗ. ಯಮ ಎಲ್ಲಾರನು ಹಗ್ಗ ಹಚ್ಚಿ ಎಳೆದ ತರ್ತಾನೋ ಯಮನ ಯಾರು ತಂದಾರತ್ ಕೇಳತಿಪ್ಪ ಅಂದ್ರ ಹೇಳ್ರಿ. ಪ್ರಥಮದೊಳಗ ನವಗ್ರಹಗಳಂದ್ರೆ ಏನು? 9 ಗ್ರಹ ಅದಾವ. 9 ಗ್ರಹದೊಳಗ ಯಮಾನು ಒಂದು ಗ್ರಹ. ಅವನು ಒಬ್ಬ ಗ್ರಹನೇ. ಆ 9 ಗ್ರಹದೊಳಗ ಯಮಾನು ಒಂದು ಗ್ರಹ ಅದಾನು. 10 ತಲೆ ರಾವಣ 9 ಗ್ರಹಗಳನ್ನ ತಂದ ಬಂದಿ ಮಾಡಿ ಹಗ್ಗ ಹಚ್ಚಿ ಎಳೆದ ತನ್ನ ಲಂಕಾದೊಳಗ ಒಗದಿದ್ದ ಬಂದಿ ಮಾಡಿ. ಯಾರು 9 ಗ್ರಹಗಳನ್ನ ಎಲ್ಲ ಹಗ್ಗ ಹಚ್ಚಿ ಎಳೆದ ತಂದ 10 ತಲೆ ರಾವಣ ಲಂಕಾದೊಳಗ ಬಂದಿ ಮಾಡಿ ಒಗದಿದ್ದ. 9 ಗ್ರಹದೊಳಗ ಯಮಾನು ಇದ್ದ. ಈ 9 ಗ್ರಹಗಳನ್ನೆಲ್ಲ ಬಿಡಿಸ್ಬೇಕಂತ ತಿಳ್ಕೊಂಡ ನಾರದ ಗುರುಗಳು ವಿಚಾರ ಮಾಡ್ರು. ಏನಂತ? ಲಂಕಾಕ ಬಂದ ಕಿಸಿಂದ ನಾರದ ಹೇಳ್ತಾರ ಏನಂತ? ಮಲ್ಲರೊಳಗ ಮಲ್ಲ ಎಲ್ಲರನ್ನು ಗೆಲ್ಲಬೆಲ್ಲ ನಿನ್ನಂತ ಸೂರ ಯಾವ್ಯಾವನೂ ಇಲ್ಲ. ರಾವಣ ವೈರಿ ಬೆನ್ನ ಮ್ಯಾಲ ಕಾಲು ಕೊಡಬಾರದು, ವೈರಿ ಎದಿ ಮ್ಯಾಲ ಕಾಲು ಕೊಡ್ಬೇಕಂತ. ಇದು ಸೂರ್ಯ ಲಕ್ಷಣ ಏನಂತ ಹೇಳಿ ಇವ ರಾವಣ ಏನು ಮಾಡಿದ್ದ? ನಮಗೆ ಏರಿ ಬರ್ಲಾಕ ಹೆಂಗ್ ಪೆಂಟುಣಿಗೆ ಮಾಡ್ಯಾರಲ್ಲ ಹಿಂಗ 9 ಗ್ರಹಗಳನ್ನೆಲ್ಲ ಕೈ ಕಾಲು ಕಟ್ಟಿ ಡಬ್ಬ ಹೋಗದ ಅದ್ರ ಮೇಲೆ ಕಾಲು ಕೊಟ್ಟು ಏರಿ ಸಿಂಹಾಸನ ಮೇಲೆ ಕುಂಡಿರ್ತಿದ್ದ. ಇದು ನಾರದ ಗುರುಗಳಿಗೆ ಗೊತ್ತಾತ. ನಾರದ ಬಂದ ಅಂದ ವೈರಿ ಬೆನ್ನ ಮ್ಯಾಲ ಕಾಲು ಕೊಡಬಾರದು, ಎದಿ ಮ್ಯಾಲ ಕಾಲು ಕೊಡ್ಬೇಕು. ಅದು ಹೆಂಗ? ಕೈಕಾಲ ಕಟ್ಟಿ ಕೊಡಬಾರ್ದು, ಕೈಕಾಲ ಬಿಚ್ಚಿ ಅವ್ರ ಎದಿ ಮೇಲೆ ಕಾಲು ಕೊಡಬೇಕು. ಇದು ಸೂರ್ಯ ಲಕ್ಷಣ ಅಂತಾನವ. ಅಂದಾಗ 9 ಗ್ರಹಗಳೊಳಗ ಯಮಾನು ಇದ್ದ, ಶನಿ ದೇವನು ಇದ್ದ. ಒಂದೇ ಪೆಂಟುಣಿಗೆ ಶನಿದೇವ ಇದ್ದ. ಇವ್ರನ್ನ ಕೈಕಾಲ ಬಿಚ್ಚಿಸಿದ. ಹಗ್ಗ ಹಚ್ಚಿ ಎಳೆದ ತಂದವ ರಾವಣ. ಬಾಂಧ ಕಿಸಿಂದ ಅವ್ರನ್ನ ಕೈಕಾಲ ಬಿಚ್ಚಿಸಿದವ ನಾರದ. ನೀ ಕೇಳಿರುವಂತ ಪ್ರಶ್ನೆದ ಉತ್ತರ ಕೊಲ್ಲ ಪಕ್ಕ ತಲೆಯಾಗಿಟ್ಕೋ. ಇವೆಲ್ಲ ಕೇಳುತ್ತಕ ಹೇಳಿ ಹೊಳ್ಳಿ ನಾವೊಂದು ಕೇಳತ್ತನ. ಏನ್ ಕೇಳ್ಬೇಕೈತ್ರಿ ಈಗ? ನಂದು ಹೆಂಗ ಬಿಡುಗಡೆ ಆಗ್ಯಾವಲ್ಲ ಬರೇ ಒಂದ ಕೇಳತ್ತ, ನಿಂದು ಬಿಡುಗಡೆ ಆಗ್ಬೇಕು. ಇರ್ಲಿಕ್ಕೆ ಕಟ್ಟಿ ಕನಿಕಿನ ಹಾಕತ್ತೀವಿ 3 ಮಂದಿನ ಮಣ್ಣೂರಾಗ ಬಿಡಾಲಿ. ಮತ್ತ ಈ ಎತ್ತಿನ ಜೋಡಿ ಇಲ್ಲೇ ಕಟ್ಟೆ ಬಿಡುತ್ತಮ್ಮ. ಎತ್ತಿನ ಜೋಡಿ ಅದಕ್ಕ ಈಗೇನು ಹೇಳ್ತಾರೋ ಏನ್ರಿ? ಆ ನಾರದ ಗುರುಗಳ 9 ಮಂದಿ ಕಾಲು ಬಿಚ್ಚಿ ಅಂಗತ್ ಕೆಡಲಕ್ ಹಚ್ಚಿದ. ಒಂದೇ ಪೆಂಟುಣಿಗೆ ಶನಿದೇವಂದ. ಶನಿದೇವ ಇದ್ದ. ರಾವಣ ಬಂದ ಶನಿದೇವನ ಎದಿ ಮ್ಯಾಗ ಯಾವಾಗ ಕಾಲು ಕೊಟ್ಟಲ ಶನಿ ನೆದರ್ ಹೋಗಿ ರಾವಣನ ಮೇಲೆ ಬಿತ್ತು. ಅಲ್ಲಿಗೆ ಶನಿ ಹತ್ತುಗೊಲಕ್ ಚಾಲು ಮಾಡಿ ಶನಿ ಹತ್ತುಗೊತ್ತ ಅಲ್ಲಿಗೆ ರಾವಣನ ಕೈಕಾಲು ಬಿಚ್ಚಿಸಿದವ ನಾರದ. ಹಗ್ಗ ಹಚ್ಚಿ ಎಳತ್ತಂದ ಕೈಕಾಲ ಕಟ್ಟಿದವ ರಾವಣ. ಇದನ್ನ ಕೇಳಿರೋ ಸುದ್ದಿ. ಇದು ಅಲ್ಲದ ಇನ್ನೊಂದು ಮಾತು ಕೇಳಿರಿ. ಮತ್ತೇನ್ರಿ? ಶಾರದಾನ ಸ್ತೋತ್ರ ಮಾಡಿದೀವಲ್ಲ, ಶಾರದಾ ದೇವಿ ಆದಿಶಕ್ತಿ ಅಂದಾಗ ಅದಕ್ಕೆ ನೀವು ಆಕಿ ಮೂಗು ಮಂಡಾಗೈತಿ, ಮಂಡ ದೇವರ ಯಾಕೆ ಪೂಜೆ ಮಾಡಿರ ಅಂತ ಕೇಳ್ತಾರ. ಇವ್ ಬಾಳ ಚಲೋ ದೇವರ ಪೂಜೆ ಮಾಡಿ. ಅಲ್ಲೋ ನಿಮ್ಮ ಗಣಪತಿದು ಒಂದು ಹಲ್ಲು ಮುಕ್ಕಾಗೈತಿ, ನಿನಗೇನ್ರಿ ಕೇಳಿ ನೀನು? ಇಲ್ಲ. ನೀ ಏನು ಸುದ್ದುಳದ ಮಾಡಿದಿ, ಮತ್ತೆ ನೀನು ಮಂಡ ಮಾಡಿದಿಲ್ಲ. ದೇವರ ಪೂಜೆ ಮಾಡ್ತಿಲ್ಲ. ನಾಕ ಬರಂಗಿಲ್ಲ, ಕುಂದ ಹಚ್ಚಲಕ್ ಬರಂಗಿಲ್ಲ, ಬಿಟ್ಟನಿ. ಅದಕ್ಕೆ ತಮ್ಮ ಶಾರದಾ ದೇವಿ ಮೂಗ್ ಹೋಗೈತಿ, ಅದು ಎಲ್ಲಿ ಉಳ್ದೈತಿ, ಏನಾಗಿ ಉಳ್ದೈತಿ ಅದ್ ಕೇಳ್ಯಾರ. ಶಾರದಾನ ಮೂಗ್ ಹೋಗೈತಿ ಮಾರಿ ಮ್ಯಾಗಿಂದ ಅಲ್ಲ, ಎದಿ ಮೂಗ್ ಹೋಗ್ಯಾವ. ಅದಕ್ಕ ಅಡ್ಡಾಡು ವೀಣಾ ಹಿಡದಾಳ. ಇನ್ನಾದ್ರೂ ಪಕ್ಕ ನೋಡಕಿನ ಹೋಗಿ ಏನು ಅಡ್ಡ ಕೈಯಾಗ ವೀಣಾ ಹಿಡದಾಳ. ತನ್ನ ಎದಿ ಮ್ಯಾಲನ ಅಡ್ಡ ವೀಣಾ ಹಿಡದ್ ಬಿಟ್ಟಾಳ. ಎದಿ ಮೂಗ್ ಹೋಗ್ಯಾವ, ಮಾರಿ ಮೇಗಿನ ಮೂಗ್ ಹೋಗಿಲ್ಲ. ಮಾರಿ ಮೇಗಿನ ಮೂಗ್ ಹೋದದು ಸೂರ್ಪಣಕ ಅದ. ಸೂರ್ಪಣಕನ ಮೂಗ ಸೂರ್ಪಣಕಿ ಮೂಗ್ ಹೋಗೈತಿ, ಅದು ಎಲ್ಲಿ ಬಿದ್ದತ್ತಿತ್ತದ ಇದನ್ನ ಪ್ರಶ್ನೆ ಮಾಡ್ಯಾನ್ರಿ. ಸೂರ್ಪಣಕಿ ಮೂಗ ಎಲ್ಲಿ ಬಿದ್ದತ್ತಿಪ್ಪ ಅಂದ್ರೆ ಪಂಚವಟಿ ಒಳಗ ಬಿದ್ದತಿ. ವಾಲ್ಮೀಕಿ ರಾಮಾಯಣ ಒಳಗ ಬರದೈತಿ. ಓದಿ ನೋಡಿ ಪುರಾಣ ಗೊತ್ತಾಗತೈತಿ. ಎಲ್ಲಿ ಪಂಚವಟಿ ಒಳಗ ಬಿದ್ದತಿ. ಪಂಚವಟಿ ಒಳಗ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ 14 ವರ್ಷ ಬಂದಾಗ ಪಂಚವಟಿ ಒಳಗ ಒಂದು ಆಶ್ರಮ ಮಾಡಿ ಅಲ್ಲೇ ಇದ್ರವ್ರು ಗುಡಿಸಲಾಕ ಸೂರ್ಪಣಕ ಅಲ್ಲೇ ಹೋಗ್ಯಾಳ. ಅಲ್ಲೇ ಮೂಗಕ್ ಹೋದಾರು. ಪಂಚವಟಿ ಒಳಗಕ್ಕಿ ಮೂಗು ಬಿದ್ದತಿ. ಇದು ವಾಲ್ಮೀಕಿ ರಾಮಾಯಣ ಲೇಖಿ ಸ್ವಚ್ಛ ಬರ್ತದ. ಇನ್ನ ಸರಸ್ವತಿ ಅಂದ್ರೆ ಶಾರದಾನು ಹಾಕಿನ ಸರಸ್ವತಿನೂ ಹಾಕಿನ. ಈಕಿ ಮೂಗ್ ಹೋಗೈತಿ ಅಂದ್ರೆ ಮಾರಿ ಮೇಗಿಂದಲ್ಲ, ಎದಿ ಮೂಗು ಯಾವಾಗ ಹೋಗೈತಿ ಅಂದ್ರೆ
ಯಾವ ದಕ್ಷ ಬ್ರಹ್ಮ ಇದ್ದಾವ ತನ್ನ ಮನೆಯೊಳಗ ಯಜ್ಞ ಹೂಡಿದ್ದ. ಹೌದು ದಕ್ಷ ಬ್ರಹ್ಮಗ 60 ಮಂದಿ ಹೆಣ್ಣು ಮಕ್ಕಳಿದ್ರು. ಹೌದು ಬಾ. ಅದ್ರೊಳಗ ತಮ್ಮ ಹಾ, ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಕರೆಸಿದ್ದ, ದ್ರಾಕ್ಷಾಯಣಿನ ಬಿಟ್ಟಿದ್ದ. ಹೌದು ಬಾ. ದ್ರಾಕ್ಷಾಯಣಿ ಅಂದ್ರ ಕೈಲಾಸದೊಳಗ ಏನಂತ ನಮ್ಮ ಅಪ್ಪಗೆ ಹೆಣ್ಮಕ್ಳು ಬಹಳ ಮಂದಿ ಇದೀವಿ, ಹೌದಲ್ಲ ಬಹುಶಃ ಎಲ್ಲರೊಳಗೆ ನನ್ನ ಮರೆತು ಬಿಟ್ಟಿಗಿಟ್ಟ ನೀನು ಖರೆ ಐತಿ ತಿಳ್ಕೊಂಡ ಕೈಲಾಸದೊಳಗ ನಂದಿನ ಕರ್ಕೊಂಡ ನಂದಿ ಮ್ಯಾಲ ಕೂತ ಅಪ್ಪನ ಮನೆಗೆ ಬಂದಳು. ಅವಾಗ ಏನಾಯ್ತ್ರಿ ಮುಂದೆ? ಬರೇ ಬಂದಿನ ನಂದಿ ಮ್ಯಾಗಿಂದ ಇಳದ ಹಂಗ ಬಾಗಲ ಅಂಗಳಾಗಿ ಇಳದಿದ್ದಳು. ಹೌದು ಅಪ್ಪನ ನೆದರಿಗೆ ಬಿದ್ದಳು ದ್ರಾಕ್ಷಾಯಣಿ. ಅವಾಗ ಏನಾಯ್ತ್ರಿ? ಮಾನಪನದಿಂದ ಒಳಗ್ ಕರಿಲಿಲ್ಲ, ಬಾಯಿಗೆ ಬಂದಂಗ ಬೇಯ್ಲಕತ್ತ. ಹೌದು ಹೌದ್ರಲ್ಲ. ಏನಂತೇಳಿ ಏನಂತವ? ಬಾಯಿಗೆ ಬಂದಂಗ ಬೇಯ್ಲಕತ್ತ. ಹಾ, ಅಪಮಾನ ತಾಳಾರ್ದಕ್ಕಾಗಿ ಒಂದು ಮಾತು ಹೇಳಕ್ಕೆ, ಏನಂತವ? ನನ್ನ ನೀ ಬೇದದಿ ಅಂದ್ರೆ ಬಾಯಿಗೆ ಬಂದಂಗೆ ಹೌದ ಇದ ಮಾರಿ ಇಟ್ಕೊಂಡು ಹೊಳ್ಳಿನ ಕೈಲಾಸಕ್ಕೆ ಹೋಗಕ್ಕೆ ಅಲ್ಲ. ಬರಬರಿಲ್ಲ. ನೀ ಯಾವ ಯಜ್ಞ ಹುಡಿದ ಅದೇ ಯಜ್ಞದೊಳಗೆ ಕೊಂಡದೊಳಗೆ ಹಾರಿ ಪ್ರಾಣ ಕೊಡ್ತಾನೆ ಕರೆ. ಹೌದು ಹೊಳ್ಳಿ ಇದ್ರಾಗಿಂದ ಕಾಳಿಯಾಗಿ ಎದ್ದ ಹಾ, ನಿನ್ನ ಸಂಹಾರ ಮಾಡ್ಲಕ್ಕ ಸಾತು ಕುಡ್ಲಾಕ ನಾನು ಹುಟ್ಟಿ ಬರ್ತಾನ ಅಂದಾಳ. ಹೌದು ಹೌದಲ್ಲ. ತಮ್ಮ ಹಾ, ಯಜ್ಞ ಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಳು. ಅಲ್ಲಿಗೆ ಕಾಳಿ ಅವತಾರ ಅಂತೇಳಿ ಹೌದು ಕರಿ ಕಲರ್ ಬಣ್ಣ ಬಂದದ ಆಕೆಗೆ, ಅಲ್ಲಿಗೆ ಬಂದತಿ ಕರಿ ಕಲರ್ ಬಣ್ಣ. ಹೌದು ಹೌದಲ್ಲ. ಇಲ್ಲೇ ಅದಾಳ ತಾಯಿ. ಕಾಳಿಯಾಗಿ ನಿತ್ತ ಬಿಟ್ಲು, ಅಲ್ಲಿಗೆ ಇಲ್ಲಿ ಕೈ ತೊಟ್ಟ ಹಾ, ಕಾಳಿ ಅವತಾರ ತೊಟ್ಟು ನಿತ್ತಳು. ಅವಾಗ ಇದು ಸುದ್ದಿ ಪರಮಾತ್ಮಗ ತಿಳಿದು ಬತ್ತು. ಅವಾಗ ಏನಾಯ್ತ್ರಿ ಮುಂದೆ? ನಂದಿ ಹೋಗಿ ಹೇಳ್ದ, ಏನಂದ? ನಿಮ್ಮ ಮಾವ ದಕ್ಷ ಬ್ರಹ್ಮ ಬಾಯಿಗೆ ಬಂದಂಗ ಬೇದಾನು ಹೌದ ಅಪಮಾನ ತಾಳಾರ್ದಕ್ಕಾಗಿ ಅಗ್ನಿ ಒಳಗೆ ಹಾರಿ ಪ್ರಾಣ ಕೊಟ್ಟಾಳ ತಾಯಿ. ಹೌದು. ಇದು ನಾನು ಹೆಣ್ತಿ ಸತ್ರ ನಂದು ಏನೈತಿವ ಯಪ್ಪ ಅಂತೇಳಿ ಹಾಡ್ಯಾಡ್ಕೊಂಡು ಅಳ್ಳಾತೀವ್. ಹೌದು ಹೌದ್ರಲ್ಲೇ. ಯಾರ ಯಾರೀ? ನೀವು ಸುನ್ನಾಳ ಪರಮಾತ್ಮ. ಹೌದು ಹೌದು. ಹೆಂಗ ಮಾಡ್ಲಿ ನನ್ನ ಬದುಕ ಇಲ್ಲ ನನ್ನ ಕೈಯಾಗಿ ಇನ್ನು ಹೆಂಗ ಮಾಡ್ಲಿ? ಹ್ಯಾಂಗ ಮಾಡ್ಲಿ? ನನಗ ಉಣಸಾವ್ರ ಯಾರ, ನನಗ ತಿನ್ನಸಾವ್ರ ಯಾರ, ನನ್ನ ಜೋಪಾನ ಜತನ ಮಾಡವ್ರಿ ಮಾಡವ್ರ ಯಾರ? ನಾ ಎಲ್ಲಿ ಹೋಗ್ಲಿ ಯವ್ವ ಅಂತ ಹಾಡ್ಯಾಡ್ಕೊಂಡು ಅಳ್ಳಾತ. ಹೌದು ಹೌದ್ರಿ. ಅತ್ತ ಅಟ್ಟ ಗಪ್ಕೊಂಡಿರ್ಲಿಲ್ಲ. ಮತ್ತೇನ್ ಮಾಡ್ತಿದ್ರಿ? ಮಾವನ ಮ್ಯಾಲ ಸೇಡ್ ತೀರ್ಸ್ಕೋಬೇಕಂತ ಹೇಳಿ ಹಾ, ರುದ್ರ ಅವತಾರ ತೊಟ್ಟು ಕುಣಿಲಕತ್ತ. ಕುಣಿಲಕತ್ರಲೆ. ಕುಣದ 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 ಹಾ, ತಮ್ಮ ಕುಣದ ಕಿಸಿಂದ ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ. ಬಡದ ಹಾಗೆ ಏನಾಯ್ತ್ರಿ ಮುಂದೆ? ಅಲ್ಲಿ ವೀರಭದ್ರ ಹುಟ್ಟಿ ಬಂದ. ಹೌದ್ರಲ್ಲೇ. ಏನು ಹಾ, ವೀರಭದ್ರ ಹುಟ್ಟಿ ಬಂದ ಕೇಳ್ತಾನೆಯಪ್ಪ ತಂದೆ ಹಾ, ಹಾ. ನನ್ನ ಯಾಕೆ ಹುಟ್ಟಿಸಿ ಏನು ಕಾರಣ ಕೇಳ. ಹೌದು. ಅವಾಗ ಹೇಳಿದಿವ ಪರಮಾತ್ಮ, ಏನಂತ? ನನ್ನ ಹೆಂಡತಿ ಮುದ್ದಿನ ಅರಿಗಿಣಿ ಸತ್ತಾಳ ಅಪ್ಪನ ಅಪಮಾನ ತಾಳದಕ್ಕಾಗಿ. ಹೌದಲ್ಲ. ಅವ್ರ ಅಪ್ಪನ ಮರ್ದನ ಮಾಡ್ಲಕ್ಕ ನಿನ್ನ ಹುಟ್ಟಿಸೇನಿ. ಹೌದು. ಈಗಿಂದ ಈಗ ಹೋಗಿ ಅವನ ಮರ್ದನ ಮಾಡಿ ಬಾತಿ ಕಳಿಸ್ಬಿಟ್ಟ. ಆ ಖರೆ ಐತ್ಲಾ. ಈ ಸುದ್ದಿ ಎಲ್ಲಾ ದೇವತೆಯರಿಗೆ ಗೊತ್ತಾತ. ಗುರುತಾದಾಗ ಮೊದಲ ಸೂರ್ಯದೇವ ಅಡ್ಡ ಬಂದ. ಅಡ್ಡ ಬಂದ್ರಲೆ. ಬೀಡೋ ವೀರಭದ್ರ, ತಿಳಿದೋ ತಿಳಿಲಾರ್ದೋ ತಪ್ಪಾಗೈತಿ, ಹಾ, ಮತ್ತೆ ಬೀಡು ಹಂಗ ಮಾಡಬೇಡ, ಹೊಡಿಬೇಡ ದಕ್ಷ ಬ್ರಹ್ಮನ್ ಅಂದದಕ್ಕಾಗಿ ಅಂದಾಗ ಮಾತು ಕೇಳಿಲ್ಲ. ಹಿಡದ ತಮ್ಮ ಹಿಡಿದು ಬಾಯಾಗಿನ ಹಲ್ಲು ಮುರದ. ಹಾ, ಮುರಿದ್ರಲೆ. ಸೂರ್ಯದೇವನ ಹಲ್ಲು ಮುರದಾನಲ್ಲಿ. ಮುರಿದನ್ರಲೆ. ಮುಂದ ಅಗ್ನಿದೇವ ಬಂದ ಅಡ್ಡ. ಅಡ್ಡ ಬಂದ್ರಲೆ. ಅಗ್ನಿದೇವನ ಮಾರಿ ನೋಡ್ಲಿಲ್ಲ. ಹಿಡದ ನಾಲಿಗೆ ಕಿತ್ತಿ ತಗದ. ಹೌದು ಬಾ. ನಾಲಿಗೆ ಕಿತ್ತಿ ತಗದ. ಹಾ, ಗಂಡ ದೇವರೆಲ್ಲ ಕೂತು ವಿಚಾರ ಮಾಡಿದ್ರು. ಏನಂತ್ರಿ? ಗಂಡಸ ಮಕ್ಕಳು ಹೋದ್ರ ಹೊಡಿ ಬಡಿ ಮಾಡ್ಲತ್ತೀನಿ, ಹೆಣ್ಮಕ್ಳು ಹೋದ್ರ ಬಿಡ್ತಿರ್ಬೇಕು. ಹೌದು. ನೀನು ಹೆಣ್ಮಕ್ಳ ರೀತಿಯಿಂದ ಹಾ, ಶಾರದಾನ ಕಳಿಸಿಬಿಟ್ರ ಮುಂದೆ. ಖರೆ ಐತ್ಲಾ. ಅವಾಗಂದ ಯವ್ವ ಹಾ, ಅವನ ಮರ್ದನ ಮಾಡ್ಲಕ್ಕ ನಾ ಹುಟ್ಟೇನಿ. ಹೌದು. ಕಾಳಿ ಅವತಾರ ತಾಳಿ ನಿತ್ತಾಳಕಿ ಹೋಗಿ ಆಕಿ ಕೈಯಾಗಿನ ಕಡ್ಗ ನನ್ನ ಕೈಯಾಗ ಬರಬೇಕಾಗೈತಿ. ಹೌದಲ್ಲ. ಬಿಟ್ಟು ಬಿಡ ನಾ ಹೋಗಬೇಕಾಗೈತಿ ಈಗ ಅಂದ. ಅಂದ ಹಾಗೆ ಏನಾಯ್ತ್ರಿ ಮುಂದೆ? ಹಾಗೆ ಹಾ, ತಮ್ಮ ಒಟ್ಟ ಸರಿಲಾರ್ದಕ್ಕಾಗಿ ತನ್ನ ಕೈ ಒಳಗಿನ ತಲವಾರು ಬೀಸಿಬಿಟ್ಟ. ಬೀಸಿದಾಗ ಮಾರಿ ಮ್ಯಾಗಿನ ಮೂಗು ಹೋಗ್ಲಿಲ್ಲ, ಎದಿ ಕುಚ್ಚಿಗಳ ಮ್ಯಾಗಿನ ಹಾರಿದು. ಹೌದು ಹೌದ್ರಲೆ. ಎದಿ ಮೂಗು ಹಾರಿದು. ಹೌದು. ದುಃಖ ಮಾಡಿ ಹೇಳಕತ್ತಳ. ಅವಾಗ ಎದಿ ಕುಚ್ಚಿಗಳ ಹೋದವು ನಾನು ಹಾ, ಹೆಣ್ಣಂದ್ರು ನೋಡ್ಲಿಲ್ಲ ಇವತ್ತು ಹೇಳಿಕಿಸಿನ ದುಃಖ ಮಾಡಿ ಹೇಳುವಾಗ ಹಾ, ಎಲ್ಲಾ ದೇವತೆಯರು ಕೂಡಿ ಒಂದು ಮಾತು ಹೇಳ್ರ. ಏನಂತ್ರಿ? ನೋಡುವ, ನೀನು ದುಃಖ ಮಾಡ್ಕೋಬೇಡ, ಜೀವಕ್ಕೆ ತ್ರಾಸ ಮಾಡ್ಕೋಬೇಡ. ಹೌದಲ್ಲ. ನಿನ್ನ ಎದಿ ಮ್ಯಾಗಿನ ಕುಚ್ಚಿಗಳ ಹೋಗ್ಯಾವಂದ್ರ ಅದ ಕುಚ್ಚಿಗಳದಿಂದ ಹಾ, ಪ್ರತಿ ಒಂದು ಜೀವರಾಶಿ ಹಾಲು ಕುಡ್ದ ಹೌದು. ಹೊಟ್ಟೆ ತುಂಬಿಕೋಬೇಕು. ಮೊಟ್ಟ ಮೊದಲೇ ಹಾ, ಹುಟ್ಟಿದ ಕೂಸ ಅದ ಎದಿದಿಂದ ಹಾಲು ಕುಡಿಬೇಕು ಅಂತ ತಿಳ್ಕೊಂಡೆ ಹೌದು. ಆಶೀರ್ವಾದ ಮಾಡಿ ತಮ್ಮ. ಅದಕ್ಕೆ ಮನುಷ್ಯ ಎಟ್ಟ ಬೆಳ್ಳಗೈತಿ ಅಂದ್ರೂ ಹೌದು. ಎದಿ ಮ್ಯಾಗಿನ ಮುಂದಿನ ಎದಿ ಅದಾವಲ್ಲ ಅದಾವ್ರಿ. ಆ ಕುಚ್ಚಿಗಳ ಸ್ವಲ್ಪ ಕಲಿ ಒಂದ್ ಜರ ಬ್ಯಾರಿನ ಇರ್ಬೇಕಾಗ್ಯದ. ಕಪ್ಪು ಇರ್ತಾವ. ಕಪ್ಪು ಕಲರ್ ಇಟ್ಟಾರ. ಹೌದು. ಕಪ್ಪು ಕಲರ್ ಯಾಕೆ ಬಂದತಿ? ಯಾಕ್ರಿ? ಈಗ ನೋಡ್ರಿ, ಯಾವ್ದ್ರೆ ಒಂದು ದೊಡ್ಡದ ಕಲ್ಲು ಬಡ್ಡ್ಯಾಗ ನಮ್ಮ ಕೈ ಸಿಕ್ತಂದ್ರ, ಹಾ, ಕೈ ಜಬಿತ್ತಂದ್ರೆ ಏನಾಗ್ತತಿ? ರಕ್ತ ಜಮಾ ಆಗಿ ಬೆಟ್ಟರಗದಿ ನೋಡ್ಲಕ್ ಬೆಳಗಿರ್ತತಿ. ಹೌದು. ಕಲ್ಲು ಬಡ್ಡ್ಯಾಗ ಕೈ ಸಿಕ್ಕಾಗ ರಕ್ತ ಜಮಾ ಆಗಿ ಹೆಂಗ್ ಬರ್ತತಿ ಬಣ್ಣ? ಹೆಂಗ್ರಿ? ಕಪ್ಪು ಕಲರ್ ಕಂದ ಬಣ್ಣ ಬರ್ತತಿ. ಹೌದು ಹೌದು. ಅದಕ್ಕ ಪ್ರತಿ ಒಂದು ಮನುಷ್ಯಾಗ ಅದ ಏನ್ ಮಾಡ್ಯಾರು? ಏನ್ರಿ? ಆ ಎದಿ ಕುಚ್ಚಗಳ ಕಪ್ಪು ಕಲರ್ ಬಣ್ಣದ ಇರ್ಲಿವ, ಇದು ಕೂನ್ ಉಳಿಲಿ ಜಗತ್ತಿನ ಹೌದು.
ಕಪ್ಪು ಕಲರ್ ಬಣ್ಣ ಬಂದೈತಿ ಬರೋಬ್ರಿ ಇನ್ನ ತನ ಕೂನ ಉಳದೈತಿ ಉಳ್ದೈತ್ರಲ್ಲ ಅದ ಕುಚ್ಚದಿಂದ ಪ್ರತಿಯೊಂದು ಜೀವರಾಶಿ ಹಾ ಹುಟ್ಟಿದ ತಕ್ಷಣ ಅದ ಎದಿದಿಂದ ಹಾಲು ಕುಡ್ದ ಜ್ವಾಕಿ ಆಗ್ತೈತಿ ಏ ಆಗ್ತೈತ್ರಲ್ಲ ಇದು ಕಿಂಗ ಕೂನ್ ಐತಿ ತಮ್ಮ ಲೇಖಿ ಇದೆ ಇದ ಸಮೇತ ನಿನಗೆ ಹೇಳಿವ ಹೌದು ಏನ ಲಕ್ಷ್ಮೀ ತುರ್ಬೆಯಲ್ಲಿ ಹೋತು ಅಂತ ಕೇಳ್ತಾನ್ರಲ್ಲ ಲಕ್ಷ್ಮೀ ದೇವಿ ಅಡ್ಡ ಬಂದಳು ಹಾ ಹಾ ಅಕ್ಕಿ ತುರ್ಬ ಹೊಡೆದಾಗ ಅದು ಎಲ್ಲಿ ಹೋತತ್ ಕೇಳ್ತಾರ ಕೇಳ್ತಾರೆ ಅವ ತಮ್ಮ ಶಾಸ್ತ್ರಕ್ಕ ಸಹಸ್ರ ಮುಖ ಅದಾವ್ರಲ್ಲ ಹಾ? ಹೌದು ಮಣ್ಣೂರ ಊರಿಗೆ ಬರ್ಬೇಕಾದ್ರೆ ಹಾ ಹಾ ಬರೇ ಹಿಂಗ ಅಷ್ಟ ಇಲ್ಲ ಇಲ್ಲ ಲಾಲ್ಸಂಗಿ ಬೇವನೂರ ಹಿಂಗ ಅಷ್ಟ ಇಲ್ಲ ಹಾ ಹಾ? ಹೌದು. ಹಿಂಗ ಲಾಲ್ಸಂಗಿ ಮ್ಯಾಗಿಂದ ಹಾಸಿ ಹೌದು ಹೌದು ಬೇವನೂರ್ ಮ್ಯಾಗಿಂದ ಹಾಸಿ ಹಿಂಗೂ ಬರ್ಬೋದು ಏ ಬಾಳ ಮತ್ತೆ ಹಿಂಗ ಬಿಟ್ರೆ ಮಾತ್ರಿ ಏನ ಕರ್ಜಿಗೆ ಮ್ಯಾಗಿಂದ ಬರ್ಬೋದು ಹಾ ಹಂಗಂಗಾದ್ರೆ ಇನ್ನು ಇಂಡಿ ಮ್ಯಾಗಿಂದ ಹಿಂಗ ನೋಡ್ರಿ ಹೆಂಗೋ ಬರ್ತದೆ ಹೊಳಿ ದಾಟಿ ಹೋಗಬಹುದು ಕಡಿಮೆ ಮಾಸಾಳ ಮೇಲೆ ಒಂದ ಊರಿಗೆ ಬರ್ಬೇಕಾದ್ರೆ 100 ಹಾದಿದಾವ್ ಅದಾವ ಒಂದ ಪ್ರಶ್ನೆಕ್ಕ 100 ಉತ್ತರ ಅದಾವ್ ಅದಾವ್ರಲ್ಲ ಅದಕ್ಕ ಹಾ. ಲಕ್ಷ್ಮಿ ತುರ್ಬ ಏನಾಗೈತಿ ಅಂತ ಕೇಳ್ತಿ ಅಂದ್ರೆ ಕೇಳ್ತಾನೆ ಅವ ತಮ್ಮ ಅದೇ ಲಕ್ಷ್ಮಿ ತುರ್ಬ ಹಾ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಪಾಲ್ಕಿ ಒಳಗ ಚೌರಿಯಾಗಿ ಉಳ್ದೈತಿ ಹಿಂಗ ಶಾಸ್ತ್ರ ಸಾರ್ತಾವ್ ಹೌದು ಹೌದು ಏನೋ ಹಾ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲ್ಕಿ ಒಳಗ ಅದೇ ತುರ್ಬ ಲಕ್ಷ್ಮಿ ಚೌರಿಯಾಗಿ ಉಳ್ದೈತಿ ಉಳ್ದೈತಿ ಹಿಂಗ ಚಾಜಕ್ ಬಂದೈತಿ ಅಂತ ಹೇಳ್ತಾರ ಬರೋಬ್ರಲ್ಲ ಇದು ನೀ ಕೇಳಿದ್ದು ಇಲ್ಲಿಗೆ ಬಂದಂಗ ಅದು ನಮಗೆ ತಿಳಿದಟ್ ನಾವು ಏ ಹೇಳ್ಕೊತ ನಾವು ಹೇಳಿದವ್ರಲ್ಲ ಶಾಸ್ತ್ರಕ್ಕ ಸಹಸ್ರ ಮುಖ ಅದಾವ ಇದು ನಂದು ಅಲ್ಲಂದಿ ಅಂದ್ರೆ ಬಂದು ನೀ ಬಿಡುಗಡೆ ಮಾಡಬಹುದು ಏ ಮಾಡಬೇಕಾವ ನಂದು ಅಡ್ಡಿ ಇಲ್ಲ ಹೌದು ನನಗೆ ಕೇಳಿದಿನ ಹೇಳಿ ನಂದು ಅಲ್ಲಂದಿ ಅಂದ್ರೆ ಹೌದು ನಿಂದು ಸಿದ್ಧಾಂತ ಬರ್ಬೇಕಾದ ಹಿಂಗ ಐತನ ಬರೋಬ್ರಲ್ಲ ಬಂದ ನಿನ್ನಲ್ಲಿ ಕುಬಿ ಇತ್ತು ಬಂದು ತಿಳಿಸಿ ಹೇಳ ಹೇಳ ಪಾಲಿಕೆ ಯಾಕಂದ್ರೆ ಎಷ್ಟೋ ಮಂದಿ ಕೈ ಒಳಗೆ ಚೌರಿ ಹಿಡ್ಕೊಂಡು ಗಾಳಿ ಬೀಸ್ತಾರ ಬೇಸ್ತಾರಲ್ಲ ಸದ ಕಣ್ಣಿಗೆ ಕಾಣ್ತೈತಿ ಕಾಣಿಸ್ತೈತಿ ಹಾ ಹೌದು ಲಕ್ಷ್ಮಿ ಅವತಾರ ಅದಕ್ಕೆ ಪೂಜೆನೂ ಆಗ್ತೈತಿ ಆಗ್ತೈತ್ರಲ್ಲ ನೋಡು ಅವ್ರು ಬಂದು ಏನ್ ಹೇಳ್ತಾರೋ ನೀ ಕೇಳ್ದಟ್ಟು ವಿಷಯ ಅದಕ್ಕೆ ಈಗೇನ್ ಹೇಳತ್ತಾರೋ ಏನ್ರಿ ಏದೋ ವಾಲದ ಸುನ್ನಾಳದವ್ರು ಏನೇನು ಕೇಳತಾರೋ ಏ ಸೌಡ ಇಲ್ಲದ ಸಾರಿ ಹೇಳುವೆ ಎತ್ತ ಮಂದ್ಯಾಗ ಒತ್ತ ದೈವ ಎಲ್ಲ ಹೌದ ಹೌದಾ ಅನ್ನುವ ಹಂಗ ತಮ್ಮ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ನನಗ ನಿತ್ತ ಮಂದ್ಯಾಗ ಏ ಗಂಡ ಮೆಟ್ಟಿಗೆ ಹಸ್ತಾನಂತ ನನಗ ನೀನು ಹೇಳತೀರಿ ಹೌದಲ್ಲ ಆ ಗಂಡನ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ ಸ್ವಲ್ಪ ಲಕ್ಷ್ಯವಿಟ್ಟ ಕೇಳೋ ತಮ್ಮ ಹಾಡಿನ ಮ್ಯಾಗ ಏನು ಕೇಳ್ಯಾರ ತಮ್ಮ ಏನಂತ್ರಿವ ಜಗತ್ತಿನೊಳಗ ಗಂಡ ಅಂದ್ರ ಬಾಳ ದೊಡ್ಡವ ಹೌದಲ್ಲ ಗಂಡ ಹೆಚ್ಚಿನವ ಹೌದವ ಗಂಡ ಗುರು ಗಂಡ ದೇವ್ರ ಗಂಡ ಪರಮ ಕೈಲಾಸ ಹೌದು ಹೌದು ಹೇಳ್ಕೋತ ಬಂದಿ ಏ ಬಂದ್ರಲ್ಲ ಗಂಡ ಹೆಚ್ಚಿನವ ಅಂದಿ ಹೌದು ಗಂಡ ಇದ್ರ ಇರ್ಬೇಕಂತವ ಎಂತಾವ ಯವ ಬರೇ ಒಂದ್ ಮನಿ ಮಗ್ಲಾನವ ಹಾ ಪರ ಪುರುಷ ಹಾ ಮಾಡ್ಕೊಂಡ ಹೆಣ್ತಿನ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ನೋಡ್ತಿದ್ದಂದ್ರ ಕೆಟ್ಟ ದೃಷ್ಟಿಲೆ ಚುಡಾಸ್ತಿದ್ದಂದ್ರೆ ಹೌದಲ್ಲ ಕಾಮ ದೃಷ್ಟಿದಿಂದ ಬೆನ್ನು ಹತ್ತಿದ್ದಂದ್ರೆ ಹೌದು ಗಂಡ ಆದಂತವ ಏನ್ ಮಾಡ್ತಾನು ಏನ್ ಮಾಡ್ತಾನೆ ಯವ ಯಾಕೋ ಮಗನ ಹಾ ಬರಬಾರ್ದ ಜಾಗನ್ಯಾಗ ಹಲ್ಲು ಬಂದವನ ನನ್ನ ಹೆಂಡತಿಗೆ ಬಾಳ್ ಬಾಳ್ ಕಾಡ್ಲಕತ್ತಿದ್ಯತ್ತ ಬಗಲಾಗ ಹಲ್ಲ ಬಂದವನ ಮಗನ ಹಾ? ಹೌದು ಮಾಡ್ಕೊಂಡ ಗಂಡ ಕೇಳ್ತಾನ ಏ ಕೇಳ್ತಾನ್ರಲ್ಲ ಏನಂತೇಳಿ ಏನಂತವ ಯಾಕೋ ಮಗನ ಬಾಳ್ ನೋಡ್ಲತ್ತಿದ್ಯತ್ತ ನನ್ನ ಹೆಂಡತಿನ ಹೌದ ಯಾಕೋ ಮಗನ ಎಲ್ಲೂ ತೆಗಿಯತ್ತೇನ ಅಡ್ಡಿಯಲು ಏ ಕೇಳ್ತಾನ ಆ ಎದರಾಗಿನ ತೆಗಿದ ಅದು ಬೇಡ ಅವ್ರು ತಿಳ್ಕೊತಾರ ತಾವ ಏ ಬರೋಬರ ದೈವ ಹಾ ಹಾ ಹಿಂಗ ಗಂಡ ಇದ್ದಾವ ಕೇಳ್ತಿರ್ಬೇಕು ಹೌದು ಮಾಡ್ಕೊಂಡು ಹೆಣ್ತಿನ ಮೆಟ್ಟಿಗೆ ಹಸ್ತಿರ್ಬೇಕು ಹೌದು ಹೌದು ಅವ ಗಂಡ ದೊಡ್ಡವ ಮತ್ತೆ ಈ ಗಂಡ ಹೆಂಗ 20 ಸಲ ಕಾಲು ಬೀಳುನು ಕಾಲು ತೊಳೆದ ನೀರು ಕುಡಿನು ಅವನು ಗಂಡು ಹಂಗಿರ್ಬೇಕು ಹೌದು ಹೌದಲ್ಲ ಆದ್ರೆ ಈ ಗಂಡನ ದಗದ್ ಬೇರೆ ಅದ ಈ ಸುನಾಳ ಗಂಡ ಹೆಂಗ್ರಿ ಇವನ ದಗದ್ ಹೆಂಗ ಹೆಂಗ್ಯವ ಇವ್ ಮಂದಿ ಹೊಲದಾಗ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಸವ ಈ ಕಡೆ ತಾನು ಹೊಲ ಬಿಟ್ಟಿವ್ ಹಂಗ ಮಾಡಬೇಡ ಸುನಾಳ ಗಂಡ ಗಂಡ ದೊಡ್ಡವ ಗಂಡ ದೊಡ್ಡವ ಎದ್ರಾಗ ದೊಡ್ಡ ಗಂಡ ದೊಡ್ಡವನ ಇದ್ದಿ ಹೌದು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಹಾ ಕೌರವರೊಳಗ ದುರ್ಯೋಧನ ಪಾಂಡವರೊಳಗ ಧರ್ಮರಾಜ ಹೌದವ ಕೌರವರ ಸಂಗಟ ಹೋಗಿ ಪಗಡಿ ಆಟ ಆಡುವಾಗ ಆಡುವಾಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತು ಕೂತ ಧರ್ಮ ಹೌದು ಹೌದಲ್ಲ ಎಲ್ಲಾ ಸೋತಾಗ ಹಾ ದುರ್ಯೋಧನ ಒಂದು ಮಾತಂದ ಏನಂತ ಎಲ್ಲಾ ಸೋತನೆ ತೆಳಗ ತಲಿ ಮಾಡಿ ಕೂತಿಯೋ ಧರ್ಮ ಹೌದ ಇನ್ನ ಒಂದು ಬೆಲೆ ಬಾಳೋ ಬದುಕೈತಿ ನಿನ್ನ ಮನ್ಯಾಗ ಖರೆ ಐತವ ಅಂದಾಗ ಧರ್ಮರಾಜ ಅಂದ ಏನಂತ ಇದ್ದದೆಲ್ಲ ನಿನ್ನ ಕೈಯಾಗ ಕೊಟ್ಟನಿ ಏನೇನು ಉಳ್ದಿಲ್ಲ ನನ್ನ ಮನ್ಯಾಗ ಬಾಕಿ ಹೌದು ಹೌದಲ್ಲ
ಅಂದಾಗ ದುರ್ಯೋಧನ ಹೇಳ್ತಾನ ಏನಂತವ ಇನ್ನೊಂದು ಬದುಕೈತಿ ನಿನ್ನ ಮನ್ಯಾಗ ಐತಲ್ಲ ಯಾವ್ದೆ ಯಾವ್ದ್ರಿ ನಿನ್ನ ಹೆಂಡತಿ ಅದಾಳ ದ್ರೌಪದಿ ಅದಾಳ ಆಕಿನ ಕರ್ಕೊಂಡ ಬಾ ಹಾ ಈಗಿಂದ ಈಗ ಪಗಡಿ ಆಟದೊಳಗ ಹಚ್ಚ ಹಚ್ಚ ಆಕಿನ ಆಟದಾಗ ಹಚ್ಚಿ ನೀ ಜರ್ಕರ್ ಗೆದ್ದಿ ಅಂದ್ರ ಏನ್ ಆಗ್ತೈತಿ ಹಿಂದ ಎಟ್ಟ ಆಸ್ತಿ ಸೋತದಿಲೆ ಹೌದ ರೊಕ್ಕ ಆಗ್ಲಿ ರೂಪಾಯಿ ಆಗ್ಲಿ ರಾಜ್ಯ ಆಗ್ಲಿ ಆಸ್ತಿ ಆಗ್ಲಿ ಬೆಳ್ಳಿ ಆಗ್ಲಿ ಬಂಗಾರ ಆಗ್ಲಿ ಹೌದ ಎಲ್ಲ ನಿಂದ ನಿನ್ನ ಹೆಣ್ತಿನೂ ನಿಮ್ಮಕ್ಕಿನ ನಿಮ್ಮಕ್ಕೇನ್ರಲ್ಲ ಜರ್ಕರ್ ನಿನ್ನ ಹೆಣ್ತಿನ ನಮ್ಮ ತ್ಯಾಕ ಇಟ್ಟ ಹಾ ನೀ ಸೋತಿ ಅಂದ್ರ ಏನಾಗ್ತೈತಿ ಹಿಂದ ಏನು ಸೋತದಿಲೆ ಹಾ ಅದು ಎಲ್ಲ ನಮ್ದ ನಮ್ದ ನಿನ್ನ ಹೆಣ್ತಿನೂ ನಮ್ಮಕ್ಕಿನ ವಿಚಾರ ಮಾಡಿ ತಂದ ಹಚ್ಚ ಅಂದ ಹೌದ್ರಿ ಯಾಕೋ ಮಗನ ಹಾ ನಿನ್ನ ನಾನು ಜೀವ ಕೊಡ್ತಾನ ಕರಿ ನಾನು ಹೆಣ್ತಿನ ಹಚ್ಚಂಗಿಲ್ಲ ಅನ್ಬೇಕಿವ ಸುನ್ನಾಳ ಗಂಡ ಈ ಸೂರ್ಯವ ಅನ್ಬೇಕಾಗಿತ್ತಲ್ಲ ನಿನ್ನ ಮಾರಿಗೆ ಬೆಂಕಿ ಹತ್ತಲಿ ಮಾಡ್ಕೊಂಡು ಹೆಣ್ತಿನ ಓದ ಕೊಟ್ಟೆಲ್ಲ ಕುಲಗೇಡಿ ಮತ್ತೊಬ್ರ ಕೈ ಕೊಟ್ಲ ಓದಿಟ್ಟಿಲ್ಲ ಮತ್ತೊಬ್ರ ಕೈಯಾಗ ಹೌದಲ್ಲ ಅದ್ಯಾಕಾದಿತ್ತ ನಾನು ಜೀವ ಕೊಡ್ತಾನ ಅನ್ಬೇಕು ಅನ್ಬೇಕಾಗಿತ್ತ ಇಲ್ಲ ಇಲ್ಲದ ಸಂದಿಗೆ ಸಾವಿರಾನಿ ಬಲವುಳ್ಳ ಭೀಮ ಬರೇ ದುರ್ಯೋಧನ ಹೆಬ್ಬಟ್ಟು ಕೊಟ್ಟಿದ್ರ ಪಾತಾಳ ಕಾಣಿಸ್ತಿದ್ದ ಹೌದಲ್ಲ ಭೀಮ ಕುತ್ಕೊಂಡು ಮಂದ್ಯಾಗ ಒಂದು ಮಾತಂದ ಏನಂತವ ಅಣ್ಣ ಹಾ ಬರೇ ಹೆಣ್ತಿನ ಒಂದು ಗಳಿಗಿಟ್ರ ಹಾ ಬರೇ ಒಂದು ಗಳಿಗಿಟ್ರ ಇದ್ದ ಆಸ್ತಿ ಎಲ್ಲ ನಮಗ ಬರ್ತೈತಿ ಹೌದು ಬರೇ ಒಂದು ಗಳಿಗಿಡುನು ದ್ರೌಪದಿನಂದ ಅಂದಿದ್ ಖರೆ ಐತಿ ಶಾಂಡ್ರಗತ್ಲೆ ಮಾತಾಡಿದ್ರ ಹಾಡಿಕೆ ಆಗಂಗಿಲ್ಲ ಹಂಗ ಆಗುದಿಲ್ಲ ಅದು ಲೆಕ್ಕ ಸಿರಿ ಬಾ ವೈರಿಗೆ ಹಚ್ಚಿ ದುರ್ಯೋಧನನ ತಮ್ಮ ದುಷ್ಟ ದುಶ್ಯಾಸನ ಸಿರಿ ಸೆಳಿವಾಗೆ ಹೌದು 5 ಮಂದಿ ಗಂಡ್ರಿದ್ರಿ ಯಾರ್ಯಾರ್ರಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಹೌದಲ್ಲ 5 ಮಂದಿ ತೆಳಗ ಚೆಂಡ ಹಾಕಿ ಕೂತ್ರಿ ಖರೆ ಯಾಕೋ ಮಗನ ನನ್ನ ಹೆಂಡತಿ ಸೀರೆ ಯಾಕೆ ಜಗತಿ ಎತ್ತು ಒಬ್ಬ ಮಗ ಎದ್ದು ಬಿಡಿಸಲಿಲ್ಲ ಕಡೆಗೆ ತಾಳೆ ಅವರು ಹೋಗ್ಬೇಕಾಗಿತ್ತಲ್ಲ ಇಂಥ ಗಂಡ ಇದ್ದರೇನು ಇದರ ಮಾರಿಗೆ ಬೆಂಕಿ ಹಚ್ಚಿರರ ಏನು ಹಚ್ಚಿ ಸುಟ್ಟು ಬಿಡ್ರಿ ಹೋಲಿ ಕಡೆ ಏನೇನು ತಗೊಂಡ್ ನಾ ಏನು ಮಾಡ್ಬೇಕ ನಮಗ ಬೇಕಾಗಿಲ್ಲ ನಮ್ಮ ಒಬ್ರು ಹೋಗಾಗ ನಮ್ಮನ್ನ ನೀವು ನೋಡ್ಲಿಕ್ಕ ನಿಮ್ಮನ್ನ ತಗೊಂಡ್ ನಮಗೇನು ಮಾಡೋದು ಏನ್ ಮಾಡುದೇವ ನಮ್ಮ ಕಡೆ ಹಂಗಿಲ್ಲ ಈ ಕಡೆ ಪದ್ಧತಿ ಹಂಗ್ರಿ ಮಣ್ಣೂರಾಗಲಿ ಬಿಜಾಪುರ ಆಗಲಿ ಹಂಗಿಲ್ಲ ಹೆಂಗವಾ ಯಾವ್ರೇ ಜರ್ಕರ್ ಮಾಡ್ಕೊಂಡು ಹೆಣ್ತಿನ ಕಣ್ಣು ಎತ್ತಿ ಚುಡಾಸಿದ ಹೊತ್ತ ಹೊಂಡ್ಲಾಕ ಹೋಗಿ ಕಚೇರಿಯಾಗಿ ಬೀಳೋದಾಗ್ಲಿ ಕರೆ ಮಗನ 2 ತಲೆಯಾಗಿರ್ತಾವ ಖರೆ ಐತ್ಲ ಬರೀ ಕಣ್ಣು ಎತ್ತಿ ನೋಡಿದಾರ ಏನ ಮಾತು ಓದಿ ಯಾರ ಕೈ ಕುಡ್ದಂತ ದೂರಿನ ಮಾತು ಉಳಿತ ದೂರ ಉಳಿತಲ್ಲ ಹಂಗ ಮಾಡ್ಲಕ್ ಹೋಗ್ಬೇಡ ಸ್ವತಃ ನಿಮ್ಮ ಧರ್ಮರಾಜ ಹೆಣ್ತಿನ ಓದ ಕೊಟ್ಟನ ಮತ್ತೊಬ್ಬರ ಕೈಯಾಗ ತಮ್ಮ ಹೌದು ಇಲ್ಲಿ ನಿನ್ನ ಲೆಕ್ಕ ತಪ್ಪ್ಯದ ತಪ್ಪಿತ್ರಲ್ಲ ಎಂತ ಹುಚ್ಚ ಅದಾನಂದ್ರು ಅದ ತಿಂಗಳಿಗೊಮ್ಮೆ ಜೋಲಿ ಹೊಡಿವತ್ತ ಕರೆ ಹೌದು ಅಂತ ಹುಚ್ಚ ಗಂಡ ಕೇಳ್ತಾನ ಹುಚ್ಚ ಗಂಡ ಅಂತ ಹುಚ್ಚ ಗಂಡ ಕೇಳ್ತಾನ ಒಂದ್ ಬಿಟ್ಟು 2 ಸಲ ಅವ್ರ ಮನಿ ಮುಂದೆ ಯಾವ್ರಿ ಆದಂದ್ರ ಯಾಕೋ ಮಗನ ಬಾಳ ಹೈಲತ್ತಿದಿ ನಮ್ಮ ಮನಿ ಮುಂದೆ ಮಗನ ಹೌದು ಹುಚ್ಚ ಗಂಡ ಕೇಳ್ತೈತಿ ಕೇಳ್ತಾನಲ್ಲ ಇದು ಸುಣ್ಣಾಳದ ಶಾನ್ಯಾ ಗಂಡಿದ ಈ ಗಂಡ ಇದು ಓದ ಕೊಟ್ಟ ಬರೋ ಗಂಡಿದ ಮೆಟ್ಟಿಗೆ ಹಚ್ಚು ಗಂಡ ಅಲ್ಲಿದ ಬರಬರ್ಲೆ ಇಲ್ಲಿಗೆ ಯಾಕ ಬಂದ್ಯೋ ಮೂಳ ನಿನ್ನ ಕರ್ಕೊಂಡ ಬಂತು